ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಈ ವಿಡಿಯೋನ ದಯವಿಟ್ಟು ಪೂರ್ತಿ ನೋಡ್ರಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡ್ರಿ. ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಷಯ ಅದ ಇದು. ಇಲ್ಲಿವರೆಗೂ ನೀವು ಯಾವ್ದು ದುಡಿಯಪ್ಪ ಅಂದ್ರೆ ಒಬ್ಬ ರಾಜಕೀಯ ನಾಯಕ ಒಂದು ದುಷ್ಟ ಮಹಿಳೆಯನ್ನ ಮುಂದಿಟ್ಕೊಂಡು ಯಾವುದೇ ಒಬ್ಬ ಒಳ್ಳೆಯ ವ್ಯಕ್ತಿ ಜೊತೆ ಸಂಘ ಬೆಳೆಸಿ ಅವಳನ್ನ ಒಂದು ಪ್ರೈವೇಟ್ ರೂಮ್ನಾಗೆ ಅವರಿಬ್ಬರು ಇರ್ತಕ್ಕಂಥ ವಿಡಿಯೋಗಳನ್ನ ಮಾಡಿ ಅದನ್ನ ಎಲ್ಲ ಕಡೆ ಪ್ರಸಾರ ಮಾಡಿ ಅವನ ಹೆಸರನ್ನ ಕೆಡಿಸೋದು ಇದೊಂದು ಸೆಕ್ಸ್ ಸ್ಕ್ಯಾಂಡಲ್ ನಾವು ಇಲ್ಲಿವರೆಗೂ ನೋಡಿದೀವಿ. ಆದ್ರೆ ಒಬ್ಬ ಅರ್ಚಕ ತಾನೇ ಮಾಡಿರ್ತಕ್ಕಂಥ ಕರ್ಮಕಾಂಡವನ್ನ ನಾನಾ ಇಡೀ ವೆಬ್ಸೈಟ್ಗೆ ಬಿಡ್ತೀನಿ, ಇಡೀ ದೇಶಾಂತರ ಇದು ಹೋಗಲಿ ತಂದ ಸೆಕ್ಸ್ ಸ್ಕ್ಯಾಂಡಲ್ ಅನ್ನ ಮಾಡುವಂತ ಪ್ರಯತ್ನ ಮಾಡ್ತಾನಂದ್ರ ಇದು ಎಷ್ಟರ ಮಟ್ಟಿಗೆ ಸರಿ ರೀ? ಅಂದ್ರ ಸೆಕ್ಸ್ ಸ್ಕ್ಯಾಂಡಲ್ ಮಾಡೋದಕ್ಕೆ ಅರ್ಚಕರು ಬಂದ್ಬಿಟ್ರ ಬರ್ತಾರ. ಅದಕ್ಕೆ ಯಾಕೆ ಅನ್ನೋದು ನಾನು ಹೇಳ್ತೀನಿ. ಈಗ ನಿಮ್ಗೆ ಹೇಳ್ತೀನಿ, ನಾಳೆ ನಮ್ಮ ಮನೆಗೂ ಬರ್ತಾರ, ನಿಮ್ಮ ಮನೆಗೂ ಬರ್ತಾರ. ನಾನು ಮತ್ತೊಂದೇನಪ್ಪ ಅಂದ್ರೆ ನಾ ಈ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಏನು ಹೇಳ್ತೀನಿ ಅಂದ್ರೆ, ಜಾತಿಹೀನ ಮನೆ ಜ್ಯೋತಿತಾಹೀನವೇ. ಜಾತಿ ಅನ್ನೋದು ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ನಮ್ಮದೇವುದು ಹೆಣ್ಣು ಜಾತಿ ಗಂಡು ಜಾತಿ ಮಾನವ ಕುಲ ಒಂದೇ. ಸೊ ಇಂಥ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ನಮ್ಮ ಹೆಣ್ಮಕ್ಳು ಸೌಜನ್ಯ ಪರ ಹೋರಾಟಗಾರರು ನಾಳೆ 16 ತಾರೀಕು ದೊಡ್ಡ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ನಾವು ಅದರ ಬಗ್ಗೆ ವಿಚಾರ ಮಾಡಕದೀವಿ. ಇಲ್ಲಿ ಬೆಳತಂಗಡಿ ತಾಲೂಕಿನ ಪೆಕ್ಕೂರು ಅಂತಕ್ಕಂಥ ಗ್ರಾಮದಲ್ಲಿ ಮೌನಪ್ಪ ಪೂಜಾರಿಯ ಮೊಮ್ಮಗಳು ನರ್ಸಿಂಗ್ ಓದ್ತಾ ಇದ್ರು. ಮಂಗಳೂರಿನಲ್ಲಿ ನರ್ಸಿಂಗ್ ಓದ್ತಾ ಇದ್ರು. ಭಾಳ ಇಂಟ್ರೆಸ್ಟಿಂಗ್ ರೀ ಇದು. ನರ್ಸಿಂಗ್ ಓದ್ತಾ ಇದ್ರು ಆ ಹೆಣ್ಮಗಳು. ಆ ಹೆಣ್ಮಗಳಿಗೆ ಏನೋ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗ್ಯದ. ಆ ಆರೋಗ್ಯವನ್ನು ಸುಧಾರಣೆ ಮಾಡೋದಕ್ಕೆ ನರ್ಸಿಂಗ್ ಓದಿದಕ್ಕೆ ಡಾಕ್ಟರ್ ಕಡೆ ಹೋದ್ರ ಅಲ್ಲೆಲ್ಲ ಆಗ್ತದಲ್ಲ, ಅಲ್ಲಿ ಹೌದಾ, ಮೆಡಿಸಿನ್ ಕೊಡ್ತಾರೆ, ಇಂಜೆಕ್ಷನ್ ಮಾಡ್ತಾರೆ, ಏನೋ ಮಾಡ್ತಾರೆ. ಇವಳು ಏನು ಮಾಡ್ಯಾಳ ಅಂದ್ರೆ ಆ ಹಾಲು ಪಾಯಸ ತುಪ್ಪದ ಸೇವೆಯನ್ನ ಮಾಡೋದಕ್ಕ ಆ ಅರ್ಚಕನ ಹತ್ರ ಹೋಗಿದಾಳ. ಆ ಅರ್ಚಕ ಯಾರಪ್ಪ ಅಂದ್ರ ಶೇಷಾದ್ರಿ ಅಂತಕ್ಕಂಥ ಅರ್ಚಕ. ಆ ಶೇಷಾದ್ರಿ ಅರ್ಚಕನ ಹತ್ರ ಹಾಲು ಪಾಯಸದ ಸೇವೆ ಮಾಡಿದ್ರೆ ನನಗೇನಾಗ್ತದ, ಆರೋಗ್ಯ ಸುಧಾರಣೆ ಆಗ್ತದ. ಮಂಡೆ ಬೋಳಾದರೇನು ಮನಬೋಳದ ನಕ್ಕ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಹುಡುಕಲಾರೆನು ನಮ್ಮೊಳಗೆ. ಅಂದ್ರ ಅಲ್ಲಿ ಹೋದಳು ಹೆಣ್ಮಗಳು, ನರ್ಸಿಂಗ್ ಓದ್ತಕ್ಕಂಥ ಹುಡುಗಿ. ಅಲ್ಲಿ ಶೇಷಾದ್ರಿ ಕೂತಿದ್ದಲ್ಲ, ಒಬ್ಬ ಕಾಮುಕ, ಒಬ್ಬ ಲುಚ್ಚ ಲಪ್ಪಂಗ ನಾಲ್ಕು ಹಡ್ಸಿ ಮಗ ಇಲ್ಲವ ಕೂತಿದ್ದ. ಅವಳನ್ನ ಕರ್ಕೊಂಡ ಏನ್ ಮಾಡ್ತಾನಪ್ಪ ಅಂದ್ರೆ ಹಾಲು ತುಪ್ಪದ ಸೇವೆಯನ್ನ ಮಾಡಿ, ಪಾಯಸದ ಸೇವೆಯನ್ನ ಮಾಡಿ, ನೀನು ನನಗೆ ಇಷ್ಟ ಅಂತ ಹೇಳ್ಬಿಡ್ತಾನ. ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ ಅಂತಂದು ಉಪೇಂದ್ರ ಅವರು ಹೇಳಿದಾರೆ. ನೀ ನನಗೆ ಇಷ್ಟ ಅಂತಂದು ಹೇಳ್ತಾನೆ. ಆ ಹೆಣ್ಮಗಳು ಮನೆಗೆ ಬರ್ತಾಳೆ. ಸೊ ಪ್ರತಿದಿನ ಅವಳಿಗೆ ಫೋನ್ ಮಾಡೋದು, ಎಲ್ಲಿದೆಯಾ, ಏನು ಮಾಡ್ತಾ ಇದೀಯಾ, ಹೆಂಗಿದೆಯಾ, ಆರಾಮದಿ ಇಲ್ಲ, ಊಟ ಮಾಡಿದಿಲ್ಲ, ಆರೋಗ್ಯ ಹೆಂಗದ, ನೀನು ಫೋನ್ ಮಾಡ್ತಾ ಇರ್ತಬಾ, ಹಂಗ ಹಿಂಗ ಎಲ್ಲ ಹೇಳ್ಕೊತ ಹೋಗ್ಯಾನ. ಈ ಶೇಷಾದ್ರಿ ಒಬ್ಬ ಬ್ರಾಹ್ಮಣ, ಆ ಹೆಣ್ಮಗಳು ಪೂಜೇರಿ. ಸೊ ಈ ಬ್ರಾಹ್ಮಣ ವ್ಯಕ್ತಿ ಶೇಷಾದ್ರಿ ಇಲ್ಲಿ ಜಾತಿಗೆ ಸಂಬಂಧಪಟ್ಟಂಗಿಲ್ಲ. ನಾವು ಯಾವುದು ಜಾತಿ ಇಲ್ರಿ, ನಮ್ದು ಮಾನವ ಕುಲ ಒಂದೇ. ಯಾವುದು ಮೇಲಲ್ಲ ಕೀಳಲ್ಲ. ದಲಿತವರು ಕೂಡ ಶ್ರೇಷ್ಠರೇ, ಬ್ರಾಹ್ಮಣರು ಕೂಡ ಶ್ರೇಷ್ಠರೇ, ಪ್ರತಿಯೊಂದು ಜಾತಿ ಕೂಡ ಶ್ರೇಷ್ಠ ನನ್ನ ಪ್ರಕಾರ. ಸೊ ಈ ವ್ಯಕ್ತಿ ಶೇಷಾದ್ರಿ ಅರ್ಚಕ ಅವಳಿಗೆ ಫೋನ್ ಮಾಡೋದು, ಟಾರ್ಚರ್ ಮಾಡೋದು ಎಲ್ಲ ಮಾಡ್ಯಾನ. ಒಂದು ದಿನ ನಾನು ನಿನ್ನ ಮದುವೆ ಆಗ್ತೀನಿ, ಐ ಲವ್ ಯು, ಯು ಮಸ್ಟ್ ಲವ್ ಮಿ ಅಂತಂದ ಓಂ ಸಿನಿಮಾದಾಗ ಡೈಲಾಗ್ ಹೇಳಿಬಿಟ್ಟಿದ್ದಾನ ಶಿವರಾಜ್ ಕುಮಾರ್ ತರ. ಆವಾಗ ಆ ಹುಡುಗಿ ಏನು ಹೇಳಪ್ಪ ಅಂದ್ರೆ, ಇಲ್ಲ ನನ್ನ ಕೈಲಿ ಆಗಂಗಿಲ್ಲ, ನಿಮ್ಮ ಜಾತಿ ಬೇರೆ ಅದ, ನನ್ನ ಜಾತಿ ಬೇರೆ ಅದ, ನಾವು ಪೂಜಾರಿಗಳಾಗ್ತೀವಿ, ನೀವು ಬ್ರಾಹ್ಮಣರಾಗ್ತೀವಿ, ನಮಗೂ ನಿಮಗೂ ಹೊಂದಾಣಿಕೆ ಆಗಂಗಿಲ್ಲ ಅಂತಂದು ಹೇಳಿ ಅವನನ್ನು ದೂರ ಮಾಡುವಂಥ ಪ್ರಯತ್ನವನ್ನ ಮಾಡಿದಾನ. ಆದ್ರೆ ಇವನು ಏನು ಮಾಡ್ಯಾನಪ್ಪ ಅಂದ್ರೆ ಅವ್ರ ತಂದೆ ತಾಯಿನ ಕರೆಸಿ, ನಿಮ್ಮ ಮಗಳಿಗೆ ಅವಳಿಗೆ ಒಳಗಡೆ ಅದೇನಂತಾರಲ್ಲ, ಅದು ಪ್ರೇತಾತ್ಮ, ಆಮೇಲೆ ಅದು ಏನೋ ಆಗ್ಯದ, ನಿಮ್ಮ ಯಾರೋ ಮಾಡ್ಕಿ ಮಾಡ್ಯಾರ ನಿಮ್ಮ ಮಗಳಿಗೆ, ಸೊ ಅದು ನಾನು ಕಡಿಮೆ ಮಾಡಬೇಕು, ನಿಮ್ಮ ಮನೆಗೆ ಬರ್ತೀನಿ, ಹಂಗ ಹಿಂಗ ತಿಳ್ಕೊಂಡು ಏನೇನೋ ಕರಾಮತ್ ಮಾಡ್ಯಾನ್ರಿ ಇವ್ ಬಡ್ಸಿ ಮಗ. ಸೊ ಅವ್ರ ಮನೆಗೆ ಹೋಗೋದು ಏನೇನೋ ಮಾಡಿದ ಪ್ರಕರಣ. ಯಾವಾಗ ಅವ್ರ ಮನೆಯವ್ರನ್ನ ಹೋಗಿ ಕೇಳಿದಲ್ಲ, ನಿಮ್ಮ ಮಗಳನ್ನ ನಾನು ಇಷ್ಟಪಟ್ಟಿದ್ದೀನಿ, ನಾನು ಲವ್ ಮಾಡ್ತಾ ಇದ್ದೀನಿ, ಅವಳನ್ನ ನಾನು ಮದುವೆ ಆಗ್ತೀನಿ, ದಯವಿಟ್ಟು ನಿಮ್ಮ ಮಗಳನ್ನ ನನಗೆ ಕೊಡ್ರಿ ಅಂತಂದು ಅರ್ಚಕ ಹೋಗಿ ಕೇಳ್ಯಾನ. ಅವ್ರ ಮನೆಯವರು ಸ್ಪಷ್ಟವಾಗಿ ಇಲ್ಲ ಅಂತ ಹೇಳಿದ್ರು. ಇಲ್ಲಂದ್ರೆ ಮುಚ್ಕೊಂಡು ಬರ್ಬೇಕೋ ಇಲ್ಲ, ಇವ ಬರ್ಬೇಕಲ್ಲ. ಈ ಹಡ್ಸಿ ಮಗ ರಾತ್ರಿ ಹೋಗಿ ಅವರ ಮನೆಯ ಹಟ್ಟಿ ಅಂತ ಕರೀತಾರಲ್ಲ, ನಮ್ಮ ಕಡೆ ಹಟ್ಟಿ ಅಂದ್ರೆ ಮತ್ತೆ ಬೇರೆ ಆಗ್ತದೆ, ಹಟ್ಟಿ ಅಂತಂದು ಆ ಕಡೆ ಕರೀತಾರೆ, ಅದಕ್ಕೆ ಹೋಗಿ ಬೆಂಕಿ ಹಚ್ಚಾನ್ರಿ. ಬೆಂಕಿ ಹಚ್ಚಿ ಅಲ್ಲಿಂದ್ರೆ ಎಸ್ಕೇಪ್ ಆಗ್ಯಾರ. ಇವ್ರು ಸೀದಾ ಇವ್ರ ಕುಟುಂಬದವರು ಹೋಗಿ ಬೆಳತಂಗಡಿ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ರ ಅವನು ಕೆಲವೊಂದಿಷ್ಟು, ಈ ಅರ್ಚಕನ ಕೆಲವೊಂದಿಷ್ಟು ಆಡಿಯೋಗಳು ಹೊರಗಡೆ ಬಂದವ್ರಿ. ಅವ ಏನಂತಂದ್ರೆ, ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಇದಕ್ಕೆಲ್ಲ ನಾ ಹೆದರಂಗಿಲ್ಲ. ಹೌದು ಹೆದರಂಗಿಲ್ಲ. ಯಾಕೆ ಹೆದರಂಗಿಲ್ಲ ಹೇಳ್ರಿ ಅವ? ಯಾಕಂದ್ರೆ ದಕ್ಷಿಣ ಕನ್ನಡದಲ್ಲಿ ಧರ್ಮಸ್ಥಳದಲ್ಲಿ ಈಗೇನೊಂದು ಪ್ರಕರಣ ಆಗ್ತಾ ಇದೆ ಅಲ್ಲ, ಪ್ರಕರಣ, ಈ ಪ್ರಕರಣಕ್ಕೆ ನ್ಯಾಯನ ಸಿಗ್ತಾ ಇಲ್ಲ.
ಅಂಥ ವ್ಯಕ್ತಿಗಳಿಗೆ ಏನಾಗಿಲ್ಲ, ಇನ್ನು ನನ್ನಂಥ ಸಾಮಾನ್ಯ ಅರ್ಚಕನಿಗೆ ಏನಾಗೋದಂತ ತಿಳ್ಕೊಂಡ ಇಂಥ ಹಡ್ಸಿ ಮಕ್ಕಳೆಲ್ಲ ಹೊರಗಡೆ ಬರಾಗದಾರ್ರಿ. ನಾಳೆ ಮನೆಗೆ ಒಬ್ಬೊಬ್ಬರು ಆಗ್ತಾರ್ರಿ ಇಂಥವ್ರು, ಅರ್ಥ ಮಾಡ್ಕೊಳ್ರಿ. ಯಾಕೆ ಮೂಢನಂಬಿಕೆದಾಗದಿರಿ ನೀವು? ಯಾವ ಧರ್ಮಾಧಿಕಾರಿ, ಯಾವ ಅರ್ಚಕ, ಎಲ್ಲಿ ಹಡ್ಸಿ ಮಕ್ಕಳು ಇವ್ರು ಯಾರು ಏನಿಲ್ಲ, ಎಲ್ಲ ಕಾಮುಕರು ಇವರು. ಏನು ಹೇಳ್ತಾನಂದ್ರೆ ಶೇಷಾದ್ರಿ, ನಾನು ಯಾವುದಕ್ಕೂ ಹೆದರಂಗಿಲ್ಲ, ನನಗಿದು ಯಾವುದೂ ಸಂಬಂಧ ಬರೋದಿಲ್ಲ, ನಾನು ನಿಮ್ಮ ಮಗಳನ್ನ ಹೆಂಗೆ ಬಿಡೋದಿಲ್ಲ, ನಡ್ಕೊಳ್ತಾಗ್ರಿ ಅಂತಂದು ಹೇಳ್ತಾನ. ನಿಮ್ಮ ಮಗಳ ಮರ್ಯಾದೆ ಹೋಯ್ತು, ಸ್ಟೇಷನ್ ಕಟ್ಟಿ ಹತ್ತಿದ ನಂತರ ಅವಳು ಮರ್ಯಾದೆ ಹೋತೆ. ಅಡಿಬಿಟ್ಟಿ ಹಡ್ಸಿ ಮಗನೇ, ಸ್ಟೇಷನ್ದಾಗ PSI ಹೆಣ್ಮಗಳು ಇರ್ತಾಳೆ, ಆ ಹೆಣ್ಮಗಳು ಕೂಡ ಕಟ್ಟಿ ಹತ್ತೆ ಹೋಗ್ತಾಳೆ. ಹಾಗಾದ್ರೆ ಆ PSI ಹೆಣ್ಮಗಳದ್ದು ಮರ್ಯಾದೆ ಹೋಗ್ತದ ಹಡ್ಸಿ ಮಗನೇ? ಹೋಗ್ತದ ಮರ್ಯಾದೆ? ಹೋಗಂಗಿಲ್ಲ. ಮತ್ತೊಂದು ಏನು ಹೇಳ್ತಾನಪ್ಪ ಅಂದ್ರೆ, ಅವಳು ನಿಮ್ಮ ಮಗಳು ನನ್ನ ಜೊತೆ ಲಾಡ್ಜ್ಗಳಲ್ಲಿ ಮಲಗಿರ್ತಕ್ಕಂಥ ವಿಡಿಯೋಗಳದಾವ, ನೀವೇನಾದರೂ ಇದನ್ನು ಅವಳನ್ನು ನನ್ನ ಜೊತೆ ಮದುವೆ ಮಾಡಿ ಕೊಡಲಿಲ್ಲ, ನನ್ನ ಮೇಲೆ ಇರ್ತಕ್ಕಂಥ ಕಂಪ್ಲೇಂಟನ್ನು ನೀವು ಹೊರಗಡೆ ತಗೊಲಿಲ್ಲಪ್ಪ ಅಂದ್ರೆ ನಾವಿಬ್ಬರು ಮಾಡಿರ್ತಕ್ಕಂಥ ಸೆಕ್ಸ್ ವಿಡಿಯೋವನ್ನು ಏನು ಮಾಡ್ತೀನಿಪ್ಪ ಅಂದ್ರೆ ಇಡೀ ಕರ್ನಾಟಕಾದ್ಯಂತ, ಇಡೀ ದೇಶಾದ್ಯಂತ ಏನು ಮಾಡ್ತೀನಿ, ಅದನ್ನು ಹಾಕಿಬಿಡ್ತೀನಿ ಅಂತಂದ ಆ ಹಡ್ಸಿ ಮಗ ಹೇಳ್ತಾನ್ರಿ. ಅಂದ್ರೆ ನಾವು ನರ್ಸಿಂಗ್ ಓದ್ತಕ್ಕಂಥ ಹೆಣ್ಮಗಳಿಗೆ ಯಾಕೆ ಹಾಲು ಪಾಯಸದ ಸೇವೆ ಮಾಡೋದು ಬೇಕಾಗಿತ್ತು? ವಿದ್ಯಾವಂತರದೀವಿ ನಾವು, ವಿದ್ಯಾವಂತರದೀವ್ರಿ. ಅಂಬೇಡ್ಕರ್ ಅವರು ಹೇಳ್ಯಾರ, ಗುಡಿ ಗುಂಡಾರಗಳನ್ನು ಸುತ್ತುವ ಬದಲು ಗ್ರಂಥಾಲಯಗಳನ್ನ ಸುತ್ತ ಹಾಕಿದ್ರೆ ಈ ದೇಶದ ಹೆಣ್ಮಕ್ಳು ಉದ್ಧಾರ ಆಗ್ತಾರಂದ. ನಮ್ಮ ಹೆಣ್ಮಕ್ಳೆಲ್ಲ ಗುಡಿ ಗುಂಡಾರನ ಸುತ್ತಾಕದೇವು, ಗ್ರಂಥಾಲಯಕ್ಕೆ ಹೊಂಟೆ ಇಲ್ರಿ, ಅಲ್ಲೇನಿದಂತ ಇವು. ಒಂದು ಶಾಲೆಯ, ಒಂದು ದೇವಸ್ಥಾನ ಇಡೀ ಮಾನವ ಜನಾಂಗವನ್ನು ಭಿಕ್ಷುಕರನ್ನಾಗಿ ಮಾಡಿದ್ರೆ, ಒಂದು ಶಾಲೆ ಇಡೀ ಮಾನವ ಜನಾಂಗರನ್ನ ವಿಜ್ಞಾನಿಗಳನ್ನಾಗಿ ಮಾಡ್ತದ, ವಿದ್ಯಾವಂತರನ್ನಾಗಿ ಮಾಡ್ತದ, ಶಿಕ್ಷಿತರನ್ನಾಗಿ ಮಾಡ್ತದ, ಜ್ಞಾನವಂತರನ್ನಾಗಿ ಮಾಡ್ತದ. ನಾವು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ಯಾಕೆ ಈ ಸುಳೆ ಮಕ್ಕಳು ಕಾಲು ಬೀಳ್ತೀವಿ? ಯಾಕೆ ಇವ್ರಿಗೆ ಹೋಗಿ ಹಾಲು ಪಾಯಸ ತುಪ್ಪ ಸೇವೆ ಮಾಡ್ತೀವಿ? ಹಡ್ಸಿ ಮಕ್ಕಳಿಗೆ ಅವ್ರು ತುಪ್ಪ ಗಿಪ್ಪ ತಿಂದು ಮೊಟ್ಟೆ ಕುಂಡಾಗಿ ಕುಂಡಾಗದಾರ. ನಾವು ಹರಕಂಗಿ ಹರಕ ಚಡ್ಡಿ ಹಾಕೊಂಡು ತಿರುಗಾಡೋದು ನಾಚಿಗೆ ಬರ್ತಾ ಇಲ್ಲ ನಮ್ಮ ವಿದ್ಯಾವಂತರಿಗೆ. ನನ್ನ ಮಗ ಶೇಷಾದ್ರಿ ಏನು ಅದಾರಲ್ಲ, ಯಾವಾಗ ವಿಡಿಯೋ ಬಿಡ್ತೀನಿ, ನಾನು ಪ್ರಸಾರ ಮಾಡ್ತೀನಿ, ಅಲ್ಲಿ ಹಾಕ್ತೀನಿ ಇಲ್ಲಿ ಹಾಕ್ತೀನಿ ಅಂದಲ್ಲ, ಅವನನ್ನು ಬೆಳ್ತಂಗಡಿ ಪೊಲೀಸರು ಏನಪ್ಪ ಅಂದ್ರೆ ಗಜಮಾ ಮಾಡಿಬಿಟ್ಟು ಅವನನ್ನು ಸ್ಟೇಷನ್ ಕರ್ಕೊಂಡೋಗ್ಯಾರ. ಬೆಳ್ತಂಗಡಿ ಪೊಲೀಸರಿಗೂ ಈಗ ಜ್ಞಾನೋದಯ ಆಗ್ತಾ ಇದೆ, ಯಾಕಂದ್ರೆ ಹೋರಾಟ ನಡೆದಲ್ಲ. ಇದಕ್ಕಿಂತ ಮುಂಚೆ ವೀರೇಂದ್ರ ಹೆಗಡೆ ಅಂತಕ್ಕಂಥ ಏನು ಸೌಜನ್ಯ ಪ್ರಕರಣ ಏನದಲ್ಲ, ಇದನ್ನಂತೂ ಹಾಳು ಹಚ್ಚಾರ ಮೊದಲಿನವರು. ಈಗಿನ ಅವ್ರಿಗೆ ಏನೋ ಸ್ವಲ್ಪ ಬುದ್ಧಿ ಬಂದದ, ಕರ್ಕೊಂಡು ಹೋಗಿ ಗಜಮಾ ಮಾಡಿದಾರೆ ಸುಳೆ ಮಗನ್ನ. ಈ ನಮ್ಮ ವಿದ್ಯಾವಂತರು ಹೆಣ್ಮಕ್ಳು ಇರಲಿ ಗಂಡು ಮಕ್ಕಳು ಇರಲಿ, ಹೋಗಬೇಡ್ರಲೇ. ಯಾವ ಸುಳೆ ಮಕ್ಕಳು ಏನು ಮಾಡಂಗಿಲ್ಲ, ಯಾವ ತುಪ್ಪ ಇಲ್ಲ ಪಾಯಸ, ನಿಮ್ಮ ಮನ್ಯಾಗ ತುಪ್ಪ ತಿನ್ರಿ, ಹಾಲು ತಿನ್ರಿ, ಪಾಯಸ ಮಾಡ್ಕೊಂಡು ತಿನ್ರಿ, ನಿಮ್ಮ ಮಕ್ಕಳಿಗೆ ಹಾಕ್ರಿ, ನಿಮ್ಮ ತಂದೆ ತಾಯಿಗೆ ತಿನ್ನಿಸ್ರಿ, ತಿಂದು ಆರೋಗ್ಯವಂತರಾಗಿರಿ. ಯಾಕೆ ಆ ಸುಳೆ ಮಕ್ಕಳ ಕಡೆ ಹೋಗ್ತೀರಿ ನೀವು? ಯಾವ ದೇವಸ್ಥಾನ ಎಲ್ಲದ? ಯಾವಾಗ ನ್ಯಾಯ ಸಿಗ್ತದಲ್ಲ ಎಲ್ಲರಿಗೂ ಹೆಣ್ಮಕ್ಳಿಗೆ, ಆವಾಗ ನೋಡಕ್ ಬರ್ತದ ದೇವಸ್ಥಾನ, ದೇವ್ರ ತಂದು ತಿರ್ಗಾಡಕ್ ಬರ್ತದ. ಹೆಚ್ಚಿಗೆ ಹೆಣ್ಮಕ್ಳ ಮೇಲೆ ರೇಪ್ ಆಗದ, ಅವನವ್ ನೀವು ಪಾಯಸ ಮಾಡ್ಕೊ ತಿರ್ಗಾಡೋದು. ಏನು ಹೇಳೋದ್ರಿ? ಅವನವನ ತಲೆ ಹಾಪಾಗಿ ಕೂತದ ನಮ್ದು ಅರ್ಧಂಬರ್ಧ. ಕಮೆಂಟ್ ಮಾಡ್ರಿ ನೋಡ್ರಿ. ನಾನು ಏನಾದರೂ ಮಾತಾಡೋದು ತಪ್ಪಿದ್ರೆ ಮ್ಯಾಟ್ ತೊಗೊಂಡು ಬಿಡಿರಿ. ನನ್ನ ಕಮೆಂಟ್ ಮಾಡೋದು ಮಾತ್ರ ಮನ್ಯಾಗ ಹೋಗ್ಬೇಡ್ರಿ. ಎಲ್ಲ ಕಡೆ ವಿಡಿಯೋ ಶೇರ್ ಮಾಡ್ರಿ. ಇದನ್ನು ಆ ಶೇಷಾದ್ರಿ ಮಗ ಹೊರಗಡೆ ಬರ್ಬಾರ್ದು, ತಾಟ್ ಹೊಡಿಬೇಕು ಮಗನ ಅವನು.